ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ 4ನೇ ಪದ್ಯ. ಅವನಿಪ ಸ್ವಾಮಿತ್ವ ಧರ್ಮವ ಸ್ವವಶಮಾದ್ಯರಿದಿತ್ತು ತಾಮತ್ತವರ ಮುಖದಲ್ಲಿ ರಾಜಕಾರ್ಯವ ಮಾಡಿಸುವ ತೆರದಿ, ಕವಿಭಿರೀಡಿತ ತನ್ನ ಕಲೆಗಳ ದಿವಿಜದಾನವ ಮಾನವರೊಳಿಟ್ಟ ವಿರದ ಗುಣತ್ರಯಜ ಕರ್ಮವ ಮಾಡಿಸುವ. ಹೇಗೆ ಅವನಿಪ, ಅವನಿ ಅಂದ್ರೆ ಭೂಮಿ, ಅವನಿಪ ಹಾಗೆಂದ್ರೆ ಭೂಮಿಯನ್ನ ಪಾಲನೆ ಮಾಡುವವ, ರಕ್ಷಣೆ ಮಾಡುವವ. ಯಾರು? ರಾಜರು ಅಂತ ಅರ್ಥ. ಹೇಗೆ ಒಬ್ಬ ರಾಜನಾದವ ಸ್ವಾಮಿತ್ವ ಧರ್ಮವ ಸ್ವವಶ ಅಮಾತ್ಯರಿಗಿತ್ತು, ತನ್ನಲ್ಲಿ ಇರುವ ರಾಜ ಅಧಿಕಾರ ಅದನ್ನ ಏನ್ ಮಾಡ್ತಾನೆ? ಮಂತ್ರಿಗಳಿಗೆ ಕೊಡ್ತಾನೆ, ಮಂತ್ರಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಕೊಟ್ಟು ಮತ್ತೆ ಅವರ ಮೊದಲಿ ಕಾರ್ಯವ ಮಾಡಿಸುವ ತೆರದಿ, ತಾನು ಅವರ ಮುಖಾಂತರದಿಂದ ರಾಜ್ಯ ಕಾರ್ಯವನ್ನ ಹೇಗೆ ಮಾಡಿಸ್ತಾನೋ. ಉದಾಹರಣೆಗೆ ಈಗ ನಮ್ದೇ ಕ್ಯಾಬಿನೆಟ್ ಅಂತ ಇದೆ ನೋಡಿ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವರಿಗೆ ಮುಖ್ಯ ಅಧಿಕಾರಿ ಇರ್ತದೆ. ತಮ್ಮಲ್ಲಿ ಇರುವ ಅಧಿಕಾರಗಳನ್ನೆಲ್ಲ ಅವ್ರು ಏನ್ ಮಾಡ್ತಾರೆ? ಅನೇಕ ಡಿಪಾರ್ಟ್ಮೆಂಟು ಮಿನಿಸ್ಟರ್ಸ್ ಅಂತ ಬರ್ತಾರಲ್ವಾ, ಅವರಿಗೆ ಒಂದಿಷ್ಟಷ್ಟು ಅಧಿಕಾರಗಳನ್ನು ಕೊಡ್ತಾರೆ. ನೋಡಿ, ಇಲ್ಲೇ ಲೌಕಿಕದಲ್ಲೇ ಅಧಿಕಾರವನ್ನ ಡಿಸ್ಟ್ರಿಬ್ಯೂಟ್ ಮಾಡುವ ಕ್ರಮವನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪರಮಾತ್ಮ ಕವಿಭಿರೀಡಿತ, ಜ್ಞಾನಿಗಳಿಂದ ಸ್ತೋತ್ರ ಮಾಡಲ್ಪಡುವವ ಶ್ರೀಹರಿ ತನ್ನ ಕಲೆಗಳ ಅಂದ್ರೆ ತನ್ನ ಸ್ವಾತಂತ್ರ್ಯಾದಿ ಅಂಶಗಳು. ನಾವು ನಿನ್ನೆ ನೋಡಿದ್ದೀವಿ, ದೇವರ ಗುಣ ಬೇರೆ ಅಲ್ಲ, ದೇವರ ಬೇರೆ ಅಲ್ಲ. ಅದರಿಂದ ದೇವರು ನಮಗೆ ಸ್ವತಂತ್ರವನ್ನ ಕೊಟ್ಟಿದ್ದಾನೆ, ಕಿಂಚಿತ್ ಸ್ವತಂತ್ರವನ್ನ ಕೊಟ್ಟಿದ್ದಾನೆ ಅಂದ್ರೆ ಏನರ್ಥ? ಆ ರೂಪದಿಂದ ನಮ್ಮಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ. ನಮ್ಮಲ್ಲಿ ಬಲ ಇದೆ ಅಂದ್ರೆ ಬಲರೂಪದಲ್ಲಿ ದೇವರು ನೆಲೆಸಿದ್ದಾನೆ, ಅದಕ್ಕೆ ನಮಗೆ ಬಲ ಬಂತು. ಜ್ಞಾನ ರೂಪದಿಂದ ನೆಲೆಸಿದ್ದಕ್ಕೆ ನಮಗೆ ಜ್ಞಾನ ಬಂದಿರೋದು. 2 ಮಾತುಗಳನ್ನ ಆಡ್ತೀವಿ. ಅದೇ ತರ ಸ್ವತಂತ್ರ ರೂಪದಿಂದ ಪರಮಾತ್ಮ ನಮ್ಮ ಒಳಗೆ ಸೇರಿದ್ದಾನೆ, ಅದರಿಂದ ನಾವು 2 ಕೆಲಸಗಳನ್ನ ಇಚ್ಛೆ ಬಂದಂಗೆ ಮಾಡ್ಲಿಕ್ಕಾಗ್ತದೆ. ಅದು ಕೂಡ ಒಳಗಿದ್ದು ಪರಮಾತ್ಮನೇ ಮಾಡಿಸೋದು ಅಂತ. ಈ ರೀತಿಯಾಗಿ ತನ್ನ ಕಲೆಗಳ ದಿವಿಜದಾನವ ಮಾನವರೊಳು, ದೇವತೆಗಳಲ್ಲಿ, ದೈತ್ಯರಲ್ಲಿ, ಮನುಷ್ಯರಲ್ಲಿ ಪರಮಾತ್ಮ ಇಟ್ಟು ಅವಿರತ ಗುಣತ್ರಯಜ ಕರ್ಮವ ಮಾಡಿಸುವ. ಒಂದು ಕ್ಷಣವೂ ಕೂಡ ಬಿಡದೆ ಗುಣತ್ರಯ, ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಹಾಗೆ ಅಂತ, ಅದರಿಂದ ಹುಟ್ಟಿಸಿದ ಅಂದ್ರೆ ಪ್ರಾಕೃತವಾದ ಕರ್ಮಗಳನ್ನ ತಾನು ಮಾಡಿಸುವ, ಜೀವರಿಂದ ಮಾಡಿಸುವ ಅಂತ ಒಟ್ಟು. ಪುಣ್ಯ ಪಾಪವನೀತೆರದಿ ಕಾರುಣ್ಯ ಸಾಗರ ದೇವದಾನವ ಮಾನವರುಳಿಟ್ಟವರ ಫಲ ವ್ಯತ್ಯಾಸವನೆ ಮಾಡಿ, ವನ್ನ ಬಡಿಸುವ ಭಕ್ತಿಹೀನರ ಸನ್ನುತ ಸುಕರ್ಮ ಫಲ ತೆಗೆದು ಪ್ರಪನ್ನರಿಗೆ ಕೊಟ್ಟವರ ಸುಖ ಪಡಿಸುವನು ಸುಭುಜಾಹ್ವ. ಕಾರುಣ್ಯ ಸಾಗರ, ಕರುಣಾ ಸಮುದ್ರನಾದ ಪರಮಾತ್ಮ ಈ ತೆರದಿ ಪುಣ್ಯ ಪಾಪಗಳ ದೇವದಾನವ ಮಾನವರುಳಿಟ್ಟು, ಹಿಂದೆ ಹೇಳಿದ ರೀತಿಯಲ್ಲಿ ಪುಣ್ಯ ಮತ್ತು ಪಾಪ ಇವುಗಳನ್ನ ದೇವತೆಗಳು, ದಾನವರು ಅಂದ್ರೆ ಅಸುರರು, ಮತ್ತು ಮಾನವರು ಅಂದ್ರೆ ಮನುಷ್ಯರು, ದೇವದಾನವ ಮಾನವರುಳಿಟ್ಟು ಅವರ ಫಲ ವ್ಯತ್ಯಾಸವನ್ನೇ ಮಾಡಿ. ಅಂದ್ರೆ ಈ ಕರ್ಮದಿಂದ ಏನ್ ಬರುತ್ತದೆ? ಆಯ್ತು, ದೇವರು ಸ್ವಾತಂತ್ರ್ಯವನ್ನು ಕೊಟ್ಟ, ಸ್ವಾತಂತ್ರ್ಯದಿಂದ ನಮಗೆ ಕರ್ಮವನ್ನ ಮಾಡ್ತೀವಿ. ಆ ಕರ್ಮದಿಂದ ನಮಗೆ ಏನ್ ಬರುತ್ತದೆ? ಪುಣ್ಯ ಪಾಪಗಳು ಬರುತ್ತವೆ. ಕರ್ಮದ ಫಲ ಏನು? ಪುಣ್ಯ ಅಥವಾ ಪಾಪ. ಒಳ್ಳೆ ಕರ್ಮ ಮಾಡಿದರೆ ಪುಣ್ಯ, ಕೆಟ್ಟ ಕೆಲಸ ಮಾಡಿದರೆ, ಶಾಸ್ತ್ರ ನಿಷಿದ್ಧ ಕರ್ಮಗಳನ್ನ ಮಾಡಿದರೆ ಪಾಪ ಅಂತ ಒಟ್ಟು. ಆದರೆ ಎಲ್ಲರ ಒಳಗಿದ್ದು ಸ್ವತಂತ್ರ ಎನ್ನುವ ರೂಪದಲ್ಲಿ ತಾನು ಪ್ರವಿಷ್ಟನಾಗಿ ಕರ್ಮಗಳನ್ನ ದೇವರು ಮಾಡಿಸ್ತಾನೆ. ದೇವತೆಗಳಲ್ಲಿ, ದಾನವರಲ್ಲಿ, ಮಾನವರಲ್ಲಿ ಅಂತ. ಆದರೆ ಫಲದಲ್ಲಿ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ನಾವು ನೋಡಿದ್ದೀವಿ. ಕರ್ಮದ ಫಲ ಅಂದ್ರೆ ಏನು? ಪುಣ್ಯ ಪಾಪ. ದೇವತೆಗಳಿಗೆ ಪುಣ್ಯದ ಫಲವನ್ನು ಕೊಡ್ತಾನೆ. ದೇವತೆಗಳಿಗೆ ಪುಣ್ಯ ಫಲವನ್ನು, ದಾನವರಿಗೆ ಪಾಪದ ಫಲವನ್ನು, ಮಾನವರಿಗೆ 2, ಕೆಲವು ಪುಣ್ಯ ಕೆಲವು ಪಾಪ, 2 ಮಿಕ್ಸ್ ಮಾಡಿ ಕೊಡ್ತಾನೆ. ಈ ರೀತಿಯಾಗಿ ಫಲಗಳಲ್ಲಿ ವ್ಯತ್ಯಾಸ ಇದೆ.
ಎಪಿ ತಾನು ಸ್ವತಂತ್ರ ರೂಪದಿಂದ ಒಳಗೆ ಪ್ರವಿಷ್ಟನಾಗಿ ಕರ್ಮಗಳನ್ನ ಮಾಡಿಸ್ತಾನೆ, ಮತ್ತು ಫಲದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಸೊ ಮಧ್ಯದಲ್ಲಿ ಏನಿದೆ, ಮಧ್ಯದಲ್ಲಿ ಯಾಕೆ ಈ ವ್ಯತ್ಯಾಸ ಬಂತು, ಫಲದ ವ್ಯತ್ಯಾಸ ಯಾಕೆ ಬಂತು? ದೇವರೇ ಒಳಗಿದ್ದು ಮಾಡಿಸ್ತಾನೆ. ಮೂರು ವಿಧವಾದ ಜೀವರಾಶಿಗಳು ಅಂತ ಇಲ್ಲಿ ನೋಡ್ತೀವಿ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಫಲ ವ್ಯತ್ಯಾಸ ಯಾಕೆ ಬಂತು ಹಾಗೆಂದ್ರೆ, ದೇವರು ಹೇಗೆ ಮಾಡಿಸ್ತಾನೆ, ಅವರ ಸ್ವರೂಪವನ್ನ ಅನುಸರಿಸಿ ಮಾಡ್ತಾನೆ ಅಂತ ನಾವು ನಿನ್ನೆ ನೋಡಿದೀವಿ ಇದೇ ವಿಚಾರ. ದೇವರು ನಮ್ಮ ಸ್ವರೂಪವನ್ನ ಮುಖ್ಯವಾಗಿ ಇಟ್ಟುಕೊಂಡು ಸಾತ್ವಿಕ ಜೀವರಾಗಿದ್ರೆ ಸತ್ಕರ್ಮಗಳನ್ನ ಮಾಡಿ ಪುಣ್ಯ ಕೊಡ್ತಾನೆ, ತಾಮಸರಾಗಿದ್ದರೆ ಅಸತ್ಕರ್ಮ ಮಾಡಿ ಪಾಪವನ್ನು ಕೊಡ್ತಾನೆ. ಇನ್ನು ರಾಜಸರಾಗಿದ್ದರೆ ಎರಡನ್ನು ಮಿಶ್ರಿತವಾಗಿ ಮಾಡಿಸಿ ಪುಣ್ಯ ಸುಖ ದುಃಖಗಳನ್ನು ಕೊಡ್ತಾನೆ ಹಾಗೆ ಅಂತ. ಒಂದು ರೀತಿಯಲ್ಲಿ ನೋಡಿದರೆ ಒಂದು ಲೌಕಿಕ ಉದಾಹರಣೆ ಕೊಡುವುದಾದರೆ, ಒಂದು ಟೀಚರ್, ಹುಡುಗರು ಎಕ್ಸಾಮ್ಸ್ ಬರೀತಾರೆ, ಒಂದೇ ಟೀಚರ್, ಪಾಠ ಹೇಳಿದ್ದು ಒಂದೇ ಟೀಚರ್, ಸಬ್ಜೆಕ್ಟು ಅದೇ, ಪೋರ್ಷನ್ಸು ಅದೇ. ಆದರೆ ಕೆಲವು ಹುಡುಗರು ಪಾಸ್ ಆಗ್ತಾರೆ, ಕೆಲವು ಹುಡುಗರು ಮಿಡಲ್ ರ್ಯಾಂಕ್ಸ್ ತಗೋತಾರೆ, ಕೆಲವರು ಫೇಲ್ ಆಗ್ತಾರೆ. ಯಾಕೆ ಈ ವ್ಯತ್ಯಾಸ, ಫಲದಲ್ಲಿ ವ್ಯತ್ಯಾಸ ಯಾಕೆ ಹಾಗೆಂದರೆ ಅವರವರ ಪ್ರಯತ್ನ ಅಂತ ನಾವು ಹೇಗೆ ನೋಡ್ತೀವೋ, ಚೆನ್ನಾಗಿ ಓದಿದ ಹುಡುಗ ಚೆನ್ನಾಗಿ ತಗೋತಾನೆ, ಅದೇ ರೀತಿಯಾಗಿ ಸ್ವರೂಪ ಚೆನ್ನಾಗಿರುವವರು ಪುಣ್ಯ ಪಡೀತಾರೆ. ಸ್ವರೂಪ ದೇವರ ದ್ವೇಷ ಮಾಡುವಂತೆ ಸ್ವಭಾವ ಇದ್ದರೆ ಅವರು ಪಾಪವನ್ನು ಪಡೀತಾರೆ. ಉಳಿದವರು ರಾಜಸರು ಪುಣ್ಯ ಪಾಪ ಎರಡನ್ನು ಪಡೀತಾರೆ ಅಂತ ಒಟ್ಟು. ಹಾಗೆಂತೇಳಿ ನಾವು ಟೀಚರ್ನ ಬೈಯಕ್ಕಾಗ್ತದಾ, ನೀವು ಯಾಕೆ ಮಗನನ್ನ ಫೇಲ್ ಮಾಡಿದ್ರಿ, ಮಾರ್ಕ್ಸ್ ಕಡಿಮೆ ಮಾಡಿದ್ರಿ ಹಾಗೆ ಅಂತ? ಅವ್ರವ್ರು ಬರ್ದನ್ನ ಇಟ್ಕೊಂಡು ಅವ್ರವ್ರು ಮಾಡ್ತಾರೆ ಅಷ್ಟೇ, ಟೀಚರ್ ಮಾರ್ಕ್ಸ್ ಹಾಕ್ತಾರೆ. ನಾವು ಅದೇ ತರ ದೇವರನ್ನ ನಾವು ನೀ ಯಾಕೆ ಹಿಂಗ್ ಮಾಡ್ತೀನಿ ಅಂತ ನಾವು ಆಕ್ಷೇಪ ಮಾಡುವಂತೆ ಇಲ್ಲ. ಯಾಕೆ, ನಮ್ಮ ಸ್ವರೂಪವನ್ನು ನೋಡಿ ದೇವರು ಮಾಡಿಸ್ತಾನೆ. ಪುಣ್ಯಕರ್ಮ, ಪಾಪಕರ್ಮ, ಪಾಪ ಪುಣ್ಯ ಎರಡು ಮಿಶ್ರಿತವಾದ ಕರ್ಮ, ಈ ರೀತಿಯಾಗಿ ಮೂರನ್ನು ಮಾಡಿಸ್ತಾನೆ ದೇವರೇ. ಅದರಿಂದ ಹೇಗೆ ಆನ್ಸರ್ ಪೇಪರ್ ನೋಡಿಕೊಂಡು ಟೀಚರ್ಸ್ ಮಾರ್ಕ್ ಕೊಡ್ತಾರೋ, ಅದೇ ತರ ಆನ್ಸರ್ ಪೇಪರ್ ತರ ನಮ್ಮ ಸ್ವರೂಪ ಇದೆ, ನಮ್ಮ ಸ್ವರೂಪವನ್ನು ನೋಡಿಕೊಂಡು ದೇವರು ಮಾಡಿಸ್ತಾನೆ ಅಂತ. ಅದರಿಂದ ನಾವು ಯದ್ಯಪಿ ಟೀಚರಿಗೆ ಎಲ್ಲ ರೈಟ್ಸ್ ಇದೆ ನೋಡಿ, ಹೇಗೋ ಅದೇ ತರ ಅವರೇ ಪಾಠ ಮಾಡಿದ್ದು, ಅವರೇ ಹೇಳಿಕೊಟ್ಟದ್ದು, ಆದರೂ ಕೂಡ ಮಾರ್ಕ್ಸ್ ಕಡಿಮೆ ಬರ್ತದಲ್ಲ ಹಾಗೆ ಅಂತ ಹೇಳಿದರೆ, ಅದು ನಾವು ಬರೆದ ಪೇಪರ್ಗೆ ತಕ್ಕಂತೆ, ನಾವು ಹೇಗೆ ಎಕ್ಸಾಮ್ಸ್ ರಿಸಲ್ಟ್ಸ್ ಆನ್ಸರ್ಸ್ ಹೇಗೆ ಬರಿತೀವಿ ಅದ್ರ ತಕ್ಕಂತೆ, ಹೇಗೋ ಅದೇ ತರ ಇಲ್ಲಿ ಆನ್ಸರಿನ ಸ್ಥಾನದಲ್ಲಿ ನಮ್ಮ ಸ್ವರೂಪ ಇದೆ, ನಮ್ಮ ಸ್ವರೂಪಕ್ಕೆ ತಕ್ಕಂತೆ ದೇವರು ಮಾಡಿಸಿ ಫಲಗಳನ್ನು ಕೊಡ್ತಾನೆ ಅಂತ ಒಟ್ಟು. ಫಲ ವ್ಯತ್ಯಾಸ ಮಾಡಿ ಭಕ್ತಹೀನರ ಬಣ್ಣ ಬಡಿಸುವ, ಭಕ್ತಿಹೀನರು, ಯಾರು ದೇವರಲ್ಲಿ ಭಕ್ತಿ ಇಲ್ಲ ನೋಡಿ, ದೇವರಲ್ಲಿ ಪ್ರೀತಿ ಇಲ್ಲ, ದೇವರಲ್ಲಿ ಸ್ನೇಹ ಇಲ್ಲ, ಅಂತವರಿಗೆ ಬಣ್ಣ ಬಡಿಸುವ ಅಂದ್ರೆ ಕಷ್ಟವನ್ನು ಕೊಡ್ತಾನೆ ಅಂತ. ದೇವರು ಯಾರು ಭಕ್ತಿ ಮಾಡ್ತಾರೆ ಅವರಿಗೆ ಕಷ್ಟ ಕೊಡೋದಿಲ್ಲ, ಯಾರು ಭಕ್ತಿ ಮಾಡೋದಿಲ್ಲ ಅವರಿಗೆ ಕಷ್ಟವನ್ನು ಕೊಡ್ತಾನೆ. ಸನ್ನುತ ಸುಕರ್ಮ ಫಲ ತೆಗೆದು ಸಜ್ಜನರಿಂದ ಸಜ್ಜನರಿಂದ ಸ್ತೋತ್ರ ಮಾಡಲ್ಪಡುವವನಾಗಿ ಇದ್ದಾನೆ ಪರಮಾತ್ಮ. ಇನ್ನು ಸುಕರ್ಮ ಫಲ ತೆಗೆದು ದಾನವರು ಮಾಡುವ ಪುಣ್ಯ ಕರ್ಮದ ಫಲಗಳನ್ನು ಕೂಡ ತೆಗೆದು ಪ್ರಪನ್ನರಿಗೆ ತನಗೆ ಶರಣು ಹೋದ ಸುಭುಜಾಹ್ವ ಉತ್ತಮ ರಸವನ್ನ ಸ್ವೀಕಾರ ಮಾಡುವ ಪರಮಾತ್ಮ ಅವರ ಸುಖಪಡಿಸುವ, ತನ್ನ ಭಕ್ತರನ್ನು ಸುಖಪಡಿಸ್ತಾನೆ. ದೈತ್ಯರು ಅಸುರರು ಏನಾದ್ರು ಪುಣ್ಯ ಕೆಲಸ ಮಾಡಿದ್ರೆ ಅದರ ಪುಣ್ಯ ಅವರಿಗೆ ಹೋಗೋದೇ ಇಲ್ಲ. ಅವ್ರು ಯಾರೋ ಬೈದು ಮಾಡಿರ್ತಾರೆ, ಅವರಿಗೆ ಆ ಪುಣ್ಯ ಟ್ರಾನ್ಸ್ಫರ್ ಆಗಿ ತನ್ನ ಭಕ್ತರನ್ನ ದೇವರು ಒಟ್ಟು ಸುಖ ಪಡುವಂತೆ ಮಾಡ್ತಾನೆ. ದೈತ್ಯರಿಗೆ ಎಂದಿಗೂ ಕೂಡ ಪುಣ್ಯ ಹೋಗೋದಿಲ್ಲ. ಅದರ ಯಾಕೆ, ವಿಷ್ಣು ದ್ವೇಷ ಇಲ್ಲದೆ, ಈ ವಿಷ್ಣು ಭಕ್ತಿ ಇಲ್ಲದೆ ಏನೇ ಕಾರ್ಯ ಮಾಡಿದರೂ ಕೂಡ ಅದು ಫಲ ಇಲ್ಲ. ಅದಕ್ಕೆ ಹೇಳಿದ್ದು, ಒಂದು ಸ್ನಾನ ಮಾಡ್ತೀವಿ, ಒಂದು ಹಲ್ಲು ಉಜ್ತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ, ಮನಸಾ ದೇವರಲ್ಲಿ ಸ್ಮರಣೆ ಭಕ್ತಿ ಇರಲೇಬೇಕು. ಅಥವಾ ಸಂಧ್ಯಾವಂದನೆ ಮಾಡ್ತೀವಿ, ತುಳಸಿಗೆ ನೀರು ಹಾಕ್ತೀವಿ, ದೀಪ ಹಚ್ತೀವಿ, ಮನಸಾ ದೇವರ ಸ್ಮರಣೆ ಇರಲೇಬೇಕು. ದೇವರ ಸ್ಮರಣೆ ಇಲ್ಲದೆ ಮಾಡಿದ ಕಾರ್ಯ, ದೇವರಲ್ಲಿ ಭಕ್ತಿ ಇಲ್ಲದೆ ಮಾಡಿದ ಕಾರ್ಯ, ಅದು ನಮಗೆ ಸುಖವನ್ನ ತಂದು ಕೊಡೋದಿಲ್ಲ. ನಮ್ಮ ಮನಸ್ಸಲ್ಲಿ ಬರೆದಿಟ್ಕೋಬೇಕಾದ ವಿಚಾರ ಇದು. ಅದರಿಂದ ಏನೇ ಸಣ್ಣ ಕಾರ್ಯ, ಉಸಿರಾಡ್ಲಿ, ಒಂದೊಂದು ತುತ್ತು ಅಗಳು ತಿನ್ನುವಾಗಲೂ, ಊಟ ಮಾಡುವಾಗಲೂ ಕೃಷ್ಣ, ಗೋವಿಂದ, ನಾರಾಯಣ, ವಾಸುದೇವ ಏನೋ ಒಂದು ದೇವರ ನಾಮ ಹಾಕಿ ಕೇಳೋದು, ಏನೋ ಒಂದು ವಿಚಾರವನ್ನ ಮಾಡ್ತಾ ಇರ್ಬೇಕೇ ಹೊರತು ದೇವರ ಸ್ಮರಣೆ ಏನೋ ಒಂದು ರೀತಿಯಿಂದ ಬರಬೇಕು. ಊಟ ಕೊಡುವ ಒಂದು ಪ್ರವಚನ ಹಾಕಿ, ಹೆಂಗಿದ್ರು ಯೂಟ್ಯೂಬ್ ಅಲ್ಲಿ ಬರುತ್ತದೆ, ಬೇಕಾದ ಪ್ರವಚನಗಳು ಬರುತ್ತವೆ, ಯಾವ್ದನ್ನಾರು ಹಾಕಿ ಕೇಳ್ತಾ ಇರೋದು,
ಆ ಊಟ ಮಾಡುವಷ್ಟು ದೇವರ ಸ್ಮರಣೆ ಬಂತ? ನಾವ್ ಹೆಂಗ್ ಊಟ ಮಾಡ್ತೀವಿ ನೋಡಿ. ಈಗ ಊಟ ಮಾಡುವಾಗ ಏನ್ ಮಾಡ್ತೀವಿ? ಒಂದು ಅರ್ಧ ತಾಸು ಇಟ್ಕೊಳ್ಳೋಣ, 1/2 ಊಟ ಮಾಡ್ತೀವಿ. ಏನ್ ಮಾಡ್ತೀವಿ ಆ ಟೈಮಲ್ಲಿ? ದೇವರ ಸ್ಮರಣೆ ಬರುತ್ತದೋ ದೇವರ ಮರೆತು ಊಟ ಮಾಡ್ತೀವೋ? ಒಂದು ಪ್ರವಚನ, ಒಂದು ಹಾಡು ಹಾಕೊಂಡು ಕೇಳ್ತಾ ಕೂತು ಊಟ ಮಾಡಿದ್ರೆ ಮನಸ್ಸಿಗೂ ನೆಮ್ಮದಿ ಇರ್ತದೆ, ಸುಖ ಸಿಗ್ತದೆ, ಪುಣ್ಯಕ್ಕೆ ಪುಣ್ಯ. ನಾವು ಹೋಗುವಾಗ ಇನ್ನೇನ್ ತಗೊಂಡು ಹೋಗ್ಲಿಕ್ಕಾಗ್ತದೆ? ಆ ರೀತಿಯಾಗಿ ಪ್ಲಾನ್ ಮಾಡಿ ಒಂದು ದೇವರ ವಿಚಾರ ಜೊತೆಗೆ ನಮ್ಮನ್ನ ಕನೆಕ್ಟ್ ಮಾಡ್ಕೋತಾ ಇರಬೇಕು ಅಂತ ಆ ತರ ಹೇಳ್ತಾ ಇದ್ದಾರೆ. ಸತ್ಕರ್ಮ, ದೇವರ ಭಕ್ತಿ ಇಲ್ಲದೆ ಮಾಡುವ ಪುಣ್ಯ ಅದು ಸತ್ಕಾರ್ಯ, ಅದು ಅಸತ್ಕಾರ್ಯವೇ. ದೇವರ ಸ್ಮರಣೆ ಪೂರ್ವಕ ಏನೇ ಮಾಡಿದರೂ ಕೂಡ ಅದು ಸತ್ಕಾರ್ಯ ಆಗ್ತದೆ ಅಂತ ಒಟ್ಟು ಅಭಿಪ್ರಾಯ. ಇನ್ನು ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇನ್. ಇದೊಂದು ಆಗ್ಬೇಕಲ್ವಾ? ಆರನೇದು ನೋಡೋಣ. ಮಾಣಿಕವ ಕೊಂಡಂಗಡಿಯೊಳ ಜೀವಾನ ಕೊಟ್ಟ ಪುರುಷನ ಸಮಾಧಾನ ಮಾಡುವ ತೆರದಿ ದೈತ್ಯರು ನಿತ್ಯದಲ್ಲಿ ಮಾಳ್ಪ. ದಾನ ಯಜ್ಞಾದಿಗಳ ಫಲ ಪವಮಾನ ಪಿತನ ಪಹರಿಸಿ ಅಸಮೀಚೀನ ಸುಖಗಳ ಕೊಟ್ಟು ಅಸುರರ ಮತ್ತರನು ಮಾಳ್ಪ. ಮಾಣಿಕವ ಕೊಂಡು ಅಂಗಡಿಯಲ್ಲಿ ಯಜಮಾನ ಔಜೀವನ ಕೊಟ್ಟು, ಅದರ ಒಂದು ಮಾಣಿಕ್ಯ ಇದೆ, ಮಾಣಿಕ್ಯವನ್ನ ತೆಗೆದುಕೊಂಡು, ಅದೊಂದು ಕಲ್ಲು, ಅದನ್ನ ಒಂದು ಅಂಗಡಿಯಲ್ಲಿ ಕೊಡ್ತಾನೆ, ಯಜಮಾನ ತಂದು ಕೊಡ್ತಾನೆ. ಅದಕ್ಕೆ ಬದಲು ಮಾಣಿಕ್ಯವನ್ನ ತೆಗೆದುಕೊಂಡು ಅಂಗಡಿಯವ ಏನ್ ಕೊಡ್ತಾನೆ? ಔಜೀವ ಅಂದ್ರೆ ಅದೊಂದು ಧಾನ್ಯ, ಸಣ್ಣ ಬೆಳೆ ಬಾಳುವ ಒಂದು ಧಾನ್ಯ ಅದು. ಕೊಟ್ಟು ಆ ಮಾಣಿಕ್ಯವನ್ನು ಕೊಟ್ಟವನಿಗೆ ಸಮಾಧಾನ ಪಡಿಸುವಂತೆ. ಅಲ್ಲ, ಮಾಣಿಕ್ಯಲ್ಲಿ ಈ ಸಣ್ಣ ಒಂದು ಧಾನ್ಯ ಇಲ್ಲಿ ಎಷ್ಟು ಮೂಟೆಗಳು ಹಾಕಿದ್ರು ಕೂಡ ಮಾಣಿಕ್ಯಕ್ಕೆ ಸರಿಸಾಟಿ ಇರುತ್ತದಾ? ಇರೋದಿಲ್ಲ. ಸಣ್ಣ ಫಲ ಬಂತು, ಮಾಣಿಕ್ಯಕ್ಕೆ ಸಣ್ಣ ಫಲ. ಅದೇ ತರ ದೈತ್ಯರು ಮಾಡುವ ಕರ್ಮ, ಪುಣ್ಯ ಕರ್ಮ, ಅದು ಮಹಾಫಲ ಕೊಡತಕ್ಕದ್ದು, ಮಾಣಿಕ್ಯ ಇದ್ದಾಗೆ. ಆದರೆ ಏನಿಲ್ಲ, ದೇವರಲ್ಲಿ ಭಕ್ತಿ ಇಲ್ಲ. ಅದರಿಂದ ಏನ್ ಕೊಡ್ತಾನೆ? ಒಂದು ಸಣ್ಣ ಧಾನ್ಯವನ್ನ ಅಂಗಡಿಯವ ಕೊಟ್ಟು ಹೇಗೆ ಏಮಾರಿಸ್ತಾನೋ ಅದೇ ರೀತಿಯಾಗಿ ಆ ದೈತ್ಯರು ಮಾಡುವ ಯಜ್ಞಾದಿ ಫಲಗಳನ್ನೆಲ್ಲ ಪರಮಾತ್ಮ ಅಪಹಾರ ಮಾಡಿ ತಾತ್ಕಾಲಿಕವಾದ ಸುಖಗಳನ್ನೇ ಅವರಿಗೆ ಕೊಟ್ಟು, ತಾತ್ಕಾಲಿಕ ಸುಖ ಅಂದ್ರೆ ಹಣ ಕಾಸು ಇತ್ಯಾದಿಗಳನ್ನೆಲ್ಲ ಕೊಟ್ಟು, ದವಸ ಧಾನ್ಯಗಳನ್ನೆಲ್ಲ ಕೊಟ್ಟು ಆ ಅಸುರರಣ ಮತ್ತರಣ ಮಾಡ್ವಾ, ಅಸುರರಿಗೆ ಇನ್ನಷ್ಟು ಗರ್ವ ಬರುವಂತೆ ಮಾಡ್ತಾನೆ. ಅವರಿಗೆ ಶಾಶ್ವತ ನಿತ್ಯವಾದ ಲೋಕ ಅದರ ಕಲ್ಪನೆನೇ ಇರೋದಿಲ್ಲ. ಅವರಿಗೆ ಮೋಕ್ಷ ಯಾವ ಕಲ್ಪನೆನೇ ಇರೋದಿಲ್ಲ. ಇಂದ್ರಿಯಗಳ ಸುಖ, ಚೆನ್ನಾಗಿ ಊಟ ತಿಂಡಿ ನಿದ್ರೆ ಇಷ್ಟಿರಬೇಕು ಅವರಿಗೆ. ಈ ರೀತಿಯಾಗಿ ತಾತ್ಕಾಲಿಕ ಸುಖವನ್ನು ಕೊಟ್ಟು, ಹೇಗೆ ಅಂಗಡಿಯವ ಮಾಣಿಕ್ಯವನ್ನ ತೆಗೆದುಕೊಂಡು ಸಣ್ಣವಾದ ಹೋಮ ಅಂತಾರೆ, ಆ ಹೋಮವನ್ನ ಕೊಡ್ತಾನೋ ಅದೇ ತರ ಪರಮಾತ್ಮನು ಕೂಡ ತಾತ್ಕಾಲಿಕ ಸುಖವನ್ನು ಕೊಟ್ಟು ಮಾಡ್ತಾನೆ. ಯಾಕೆ? ದೇವರಲ್ಲಿ ಭಕ್ತಿ ಇಲ್ಲ. ಅದರಿಂದ ದೇವರಲ್ಲಿ ಭಕ್ತಿ ಇಲ್ಲದೆ ಮಾಡುವ ಕಾರ್ಯ ಅದು ಆಸುರಿ ಪೂಜೆ, ಆಸುರಿ ಕಾರ್ಯ ಅಂತ ಕರೀತಾರೆ. ಅದಕ್ಕೆ ಅಷ್ಟು ಫಲನೇ ಇಲ್ಲ, ಭಾರಿ ಸ್ವಲ್ಪ ಫಲ ಇದೆ, ಅದು ತಾತ್ಕಾಲಿಕವಾದದ್ದು ಅಂತ ಹೇಳ್ತಾರೆ. ಅದರಿಂದ ನಾವು ವಿಷ್ಣು ಭಕ್ತರಾದ ನಾವು ಹೇಗೆ ಕರ್ಮ ಮಾಡಬೇಕು? ಒಂದು ಸಣ್ಣ ತುಳಸಿಗೆ ನೀರು ಹಾಕಿದಾಗಲೂ ಕೂಡ ಮನಸ್ಸು ಎಲ್ಲಿರಬೇಕು? ಆ ತುಳಸಿಯಲ್ಲಿರತಕ್ಕ ಪರಮಾತ್ಮನನ್ನೇ ನಾವು ಕಾಣಬೇಕು. ಯಾವುದೇ ಪದಾರ್ಥ ನೋಡಿದ್ರು ಕೂಡ ಅಲ್ಲಿ ದೇವರನ್ನೇ ಕಾಣಬೇಕು. ಊಟ ಕೂತಾಗ ಅನ್ನಾದಿ ಪದಾರ್ಥಗಳಲ್ಲಿ ದೇವರನ್ನೇ ಕಾಣಬೇಕು. ಆ ರೀತಿಯಾದ ದೇವ್ರ ಜನಕ್ಕೆ ಆ ಒಂದು ಕನೆಕ್ಟ್ ಅದು ಸದಾ ಇರಬೇಕು ಸಜ್ಜನರಿಗೆ. ಇಲ್ಲದಿದ್ರೆ ಕರ್ಮದ ಫಲ ಪುಣ್ಯ ಬರೋದಿಲ್ಲ, ಕರ್ಮದಿಂದ ನಮಗೆ ಪಾಪವೇ ಬರುತ್ತದೆ. ಹಾಗೆ ಅಂತ ವಿಚಾರ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.